ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮಳೆ ಪ್ರವಾಹದ ಆತಂಕ ಇಷ್ಟಕ್ಕೆ ಮುಗಿದಿಲ್ಲ. ಇನ್ನು 3 ದಿನ ಸುರಿಯಲಿದೆ ಅಬ್ಬರದ ಮಳೆ. ಮಲೆನಾಡು ಕರಾವಳಿಯಲ್ಲಿ ರೆಡ್ ಅಲರ್ಟ್ ಅನ್ನ ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿರುವಂತದ್ದು. ಮಳೆ ಪ್ರವಾಹದ ಆತಂಕ ಇಷ್ಟಕ್ಕೆ ಮುಗಿದಿಲ್ಲ. ಈಗ ಆಲ್ರೆಡಿ ಬಂದು ಜನಜೀವನವನ್ನ ಅಸ್ತವ್ಯಸ್ತ ಮಾಡೋದ್ರ ಜೊತೆಗೆ ಮನೆಮಠವನ್ನ ಕಳೆದುಕೊಂಡಿದ್ದಾರೆ ಜನರು. ಅಷ್ಟು ಜೋರಾಗಿ ಮಳೆ ಸುರಿದು ಹೋಗಿದೆ. ಪ್ರವಾಹದ ಭೀತಿ ಕೂಡ ಉಂಟಾಗಿತ್ತು. ಇಷ್ಟಕ್ಕೆ ನಿಲ್ಲೋದಿಲ್ಲ ಇದು. ಇನ್ನು 3 ದಿನಗಳ ಕಾಲ ಅಬ್ಬರಿಸಲಿದೆಯಂತೆ. 7 ಜಿಲ್ಲೆಗಳಲ್ಲಿ ಸುರಿಯಲಿದೆ ಅಬ್ಬರದ ಮಳೆ. ಇನ್ನು 2-3 ದಿನಗಳಲ್ಲಿ ಭಾರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯಿಂದ ಮುನ್ಸೂಚನೆಯನ್ನ ನೀಡಲಾಗಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆಯನ್ನ ನೀಡಲಾಗಿರುವಂತದ್ದು. ಈ ಒಂದು 7 ಜಿಲ್ಲೆಗಳಲ್ಲಿ ಭಾರಿ ಮಳೆ ಸುರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಹಾಸನ ಈ ಜಿಲ್ಲೆಗಳು ಏನಿದಾವೆ ಒಂದು ಮಲೆನಾಡು ಹಾಗೆ ಕರಾವಳಿ ಭಾಗದ ಜಿಲ್ಲೆಗಳೇ ಸೇರ್ಕೊಂಡಿರುವಂತದ್ದು. ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ. 7 ಜಿಲ್ಲೆಗಳಲ್ಲಿ 205 ಮಿಲಿಮೀಟರ್ ಮಳೆ ಆಗುವಂತ ಸಾಧ್ಯತೆ ಇದೆಯಂತೆ. ರಕ್ಷಣಾ ಕಾರ್ಯಾಚರಣೆಗೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. 7 ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಈಗ ಆಲ್ರೆಡಿ ಜನ ತತ್ತರಿಸಿ ಹೋಗಿದ್ದಾರೆ. ಈ ಒಂದು ಮಳೆಯಿಂದ ಮತ್ತೆ 3 ದಿನ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅನ್ನುವ ಮುನ್ಸೂಚನೆ ಮತ್ತಷ್ಟು ಜನರನ್ನ ಆತಂಕಕ್ಕೀಡು ಮಾಡಿದೆ. ನಿಮ್ಗೆ ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಳೆ ಬಂದು ಅಲ್ಲಿನ ಜನರ ಬದುಕನ್ನೇ ಕಿತ್ಕೊಂಡಿದೆ ಅನ್ನೋದನ್ನ. ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು, ಮಡಿಕೇರಿ, ಹಾಸನ, ಇದರ ಜೊತೆಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಈ 7 ಜಿಲ್ಲೆಗಳಲ್ಲೂ ಅಷ್ಟೇ ಧಾರಾಕಾರವಾಗಿ ಮಳೆ ಈಗ ಆಲ್ರೆಡಿ ಸುರಿದು ಅಲ್ಲಿನ ಜನಜೀವನನೇ ಅಸ್ತವ್ಯಸ್ತ ಆಗಿದ್ದು ಜನರು ತಮ್ಮ ಮನೆಮಠವನ್ನ ಕಳೆದುಕೊಂಡಿದ್ದು ಈಗ ನಿರಾಶ್ರಿತರ ಕೇಂದ್ರಗಳಲ್ಲಿ ಆಶ್ರಯ ಪಡುವಂತ ಸ್ಥಿತಿ ಎದುರಾಗಿರುವಂಥದ್ದು. ಅದನ್ನ ನಿಮ್ಗೆ ತೋರಿಸ್ತಾನೆ ಇದೀವಿ. ಅಲ್ಲಿನ ಜನಜೀವನ ಯಾವ ರೀತಿಯಾಗಿ ಅಸ್ತವ್ಯಸ್ತ ಆಗಿದೆ ಅಂತ. ಎಲ್ಲರೂ ಕೂಡ ಆಲ್ಮೋಸ್ಟ್ ಮಡಿಕೇರಿಲಾಗಿರ್ಬೋದು, ಚಿಕ್ಕಮಗಳೂರಲ್ಲಂತೂ ಅಲ್ಲಿನ ಜನರ ಪರದಾಟ ನೋಡೋದಕ್ಕೆ ಆಗೋದಿಲ್ಲ ಅಂತ ಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಮತ್ತೆ 3 ದಿನಗಳ ಕಾಲ ಧಾರಾಕಾರವಾಗಿ ಮಳೆ ಸುರಿಯಲಿದೆ ಅಂತ ಏನು ಈಗ ಒಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಅದು ಮತ್ತಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀನಿವಾಸ ರೆಡ್ಡಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇನ್ನೂ 3 ದಿನಗಳ ಕಾಲ ಮಳೆ ಸುರಿಯುತ್ತಂತೆ. ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾವ ಪ್ರಮಾಣದಲ್ಲಿ ಯಾವಾಗಿಂದ ಶುರುವಾಗುತ್ತೆ ಅಂತ ಮತ್ತೆ? ರೆಡ್ ಅಲರ್ಟ್ ಘೋಷಣೆ ಮಾಡಿದಷ್ಟು ಮಳೆ ಪ್ರಮಾಣ ಬರೋ ಸಾಧ್ಯತೆಗಳು ಕಡಿಮೆ ಇದೆ. ಈಗಾಗಲೇ 2 ದಿವಸದಿಂದ ಮಲೆನಾಡು ಕರಾವಳಿ ಭಾಗದಲ್ಲಿನೂ ಕಡಿಮೆ ಆಗಿದೆ. ಮಳೆ ಕಡಿಮೆ ಆಗಿರೋದನ್ನ ಕಾಣ್ತಾ ಇದೀವಿ. ಹೌದು ಹೌದು. ಇವತ್ತೂ ಅಷ್ಟೇ. ಇವತ್ತು ಬೆಳಿಗ್ಗೆ 8 ಇವತ್ತು ಬಂದಿರೋ ಮಳೆ ಮಾಹಿತಿ ಪ್ರಕಾರ ನೋಡಿದಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲಿ ಮಳೆ ಆಗಿಲ್ಲ. ಆದ್ರೆ ಇದು ಏನಂದ್ರೆ ಸ್ವಲ್ಪ ಈಗ ಈ ಮೋಡ ಕವಿದ ವಾತಾವರಣ ಇರ್ತದೆ. ಪ್ಲಸ್ ಮೋಡಗಳಲ್ಲಿ ತೇವಾಂಶ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಲ್ಲಲ್ಲಿ ಕೆಲವು ಕಡೆ ಮತ್ತೆ ಭಾರಿ ಮಳೆ ಆಗಬಹುದು ಅಷ್ಟೇ ಹೊರತು ಇನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲ. ಇವಾಗ ಏನಾಗಿದೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗುವ ಸಾಧ್ಯತೆಗಳು ಕಡಿಮೆ. ಸದ್ಯ ಅದೇ ಬೇಕಾಗಿದ್ದು. ಎಲ್ಲರೂ ಅದನ್ನೇ ನಿರೀಕ್ಷೆ ಮಾಡ್ತಾ ಇರೋದು. ಹೌದು ಸರ್, ಈಗ ಅಂದ್ರೆ ಮೇನ್ಲಿ ಇರೋದು ಕರಾವಳಿ ಭಾಗ ಮತ್ತೆ ಈ ಒಂದು ಮಲೆನಾಡು ಭಾಗದ ಜಿಲ್ಲೆಗಳಿಗೆ ಮಾತ್ರ ಈ ರೀತಿಯಾಗಿ ಮಳೆ ಸುರಿಯುವಂತ ಸಾಧ್ಯತೆ ಅಲ್ವಾ? ಹೌದು. ಉತ್ತರ ಕರ್ನಾಟಕ ಭಾಗದಲ್ಲೇನಿಲ್ಲ. ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಕರ್ನಾಟಕದಲ್ಲಿ ಕೇವಲ ಹಗುರದಿಂದ ಸಾಧಾರಣ ಮಳೆ ಮಾತ್ರ ಇರ್ತದೆ. ಸರ್, ಇದುವರೆಗಿನ ರಿಪೋರ್ಟ್ ಬಂದಿದೆಯಲ್ಲ, ಇದು ಕಳೆದ 40 ವರ್ಷಗಳಲ್ಲೇ ಈ ರೀತಿಯಾದಂತ ಮಳೆಯನ್ನ ನೋಡೇ ಇರಲಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ನಿಮಗೆ ಗೊತ್ತಿರುವಂತ ಪ್ರಕಾರ, ನಿಮ್ಮ ಇಲಾಖೆಯಲ್ಲೇ ದಾಖಲಾಗಿರುವಂತ ಪ್ರಕಾರ ಯಾವ ರೀತಿಯಾಗಿ ಮಳೆ ಬಂದಿದೆ ಟೋಟಲ್ ಆಗಿ ಕಳೆದ 10 ದಿನಗಳಲ್ಲಿ? ಈಗ ನಮ್ಗೆ ಏನು 10 ದಿನಗಳಲ್ಲಿ 1ನೇ ತಾರೀಕಿಂದ ಇಲ್ಲಿವರೆಗೂ ತಗೊಂಡಾಗ ಇದ್ದಂತ ಮಳೆ ಏನಿದೆ ಹಲವು ಭಾಗಗಳಲ್ಲಿ ದಾಖಲೆ ಮಳೆ. ನಾಟ್ ಓನ್ಲಿ ಒಂದು ಕಡೆ ಅಲ್ಲ, ಹೌದು, ಹಲವು ಭಾಗಗಳಿಗೆ ದಾಖಲೆ ಮಳೆ. ನಮ್ಮ ರಾಜ್ಯಕ್ಕೇನೆ ದಾಖಲೆ ಮಳೆ ಇದು. 45 ವರ್ಷಗಳಂತೆ ಅಲ್ಲ, ಇನ್ನು ಜಾಸ್ತಿ ವರ್ಷಗಳಲ್ಲಿಯೇ ದಾಖಲೆ ಮಳೆ ಇದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇನ್ನು ಮಹಾಮಳೆಗೆ ಗದಗದಲ್ಲಿ ಮತ್ತೊಂದು ಬಲಿಯಾಗಿದೆ. ಮನೆಯ ಮೇಲ್ಚಾವಣಿ ಕುಸಿದು ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಈ ಸಾವಿನ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ. ಕೆಲವೊಬ್ಬರ ಮೃತದೇಹಗಳು ಈಗ ಪತ್ತೆ ಆಗ್ತಾ ಇರುವಂಥದ್ದು. ಮನೆಯ ಮೇಲ್ಚಾವಣಿ ಕುಸಿದು ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಇದು ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ
ನಡೆದಿರುವಂತಹ ಪ್ರಕರಣ. 50 ವರ್ಷದ ತಿಪ್ಪಣ್ಣ ಬೆಂಗೇರಿ ನಿವಾಸಿ ಸಾವನ್ನಪ್ಪಿರುವಂಥದ್ದು. ಮಾವನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಭಾರಿ ಮಳೆಗೆ ಇದುವರೆಗೂ 41 ಮಂದಿ ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ ಇದುವರೆಗೂ ಸಿಕ್ಕಿರುವಂತ ಮಾಹಿತಿ ಪ್ರಕಾರ, ಸರ್ಕಾರ ಕೊಟ್ಟಿರುವಂತ ಮಾಹಿತಿ ಪ್ರಕಾರ 41 ಮಂದಿ ಬಲಿಯಾಗಿದ್ದಾರೆ. ಒಬ್ಬೊಬ್ಬರದೇ ಮೃತದೇಹ ಈಗ ಪತ್ತೆ ಆಗ್ತಾ ಇರುವಂತದ್ದು. ಅದರಲ್ಲೂ ಈಗ ಅಂದ್ರೆ ಮಳೆ ಬಂದು ಹೋಗಾದ್ಮೇಲೆ ಮನೆಗಳು ಶಿಥಿಲಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದು ಮನೆಗಳು ಈಗ ಕುಸಿಯಲಾರಂಭಿಸಿರುವಂತದ್ದು. ಸೊ ಮತ್ತಷ್ಟು ಪ್ರಕರಣಗಳು ಈಗ ಜಾಸ್ತಿ ಆಗ್ತಾನೆ ಇದೆ. ಇದುವರೆಗೂ ಸುರಿದಂತ ಭಾರಿ ಮಳೆ ಪ್ರವಾಹಕ್ಕೆ ಎಲ್ಲೆಲ್ಲಿ ಎಷ್ಟೆಷ್ಟು ಹಾನಿ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ. ಯಾವ ರೀತಿಯಾಗಿ ಹಾನಿ ಆಗಿದೆ ರಾಜ್ಯದಲ್ಲಿ ಅನ್ನೋದನ್ನ. ಇದುವರೆಗೂ ಪ್ರವಾಹದಲ್ಲಿ 41 ಮಂದಿ ರಾಜ್ಯದಲ್ಲಿ ಬಲಿಯಾಗಿರುವಂತದ್ದು. 41 ಜನ ಸಾವನ್ನಪ್ಪಿದ್ದಾರೆ. 14 ಜನ ನಾಪತ್ತೆ ಆಗಿರುವಂತದ್ದು. ಇದುವರೆಗೂ ಅವರ ಪತ್ತೆ ಮಾಡಲಾಗ್ತಾ ಇದೆ, ಸಿಕ್ಕಿಲ್ಲ. 17 ಬಾಧಿತ ಜಿಲ್ಲೆಗಳು, 17 ಜಿಲ್ಲೆಗಳಲ್ಲಿ ಈ ಒಂದು ಪ್ರವಾಹದ ರೌದ್ರ ನರ್ತನ ಇದ್ದಿದ್ದಂಥದ್ದು. 17 ಜಿಲ್ಲೆಗಳ 80 ತಾಲೂಕುಗಳಲ್ಲಿ ಸಂಕಷ್ಟ ಎದುರಾಗಿತ್ತು. ಜಲಪ್ರವಾಹ 2028 ಗ್ರಾಮಗಳಲ್ಲಿ ಸಮಸ್ಯೆಯನ್ನ ಜನ ಎದುರಿಸಿದ್ದಾರೆ. ಜಲಾವೃತವಾಗಿರುವಂತದ್ದು ಈ ಗ್ರಾಮಗಳು. 5,81,702 ಜನರನ್ನ ರಕ್ಷಣೆ ಮಾಡಲಾಗಿದೆ ಪ್ರವಾಹದಲ್ಲಿ. ಒಟ್ಟು 3,27,754 ಜನ ಸಂತ್ರಸ್ತರಾಗಿದ್ದಾರೆ. 4,20,039 ಹೆಕ್ಟೇರ್ ಬೆಳೆ ನಾಶವಾಗಿದೆ. ರಾಜ್ಯದಲ್ಲಿ 28,325 ಮನೆಗಳಿಗೆ ಹಾನಿಯಾಗಿರುವಂತದ್ದು ಈ ಪ್ರವಾಹ ಮತ್ತೆ ಸುರಿದಿರುವಂತಹ ಭಾರಿ ಮಳೆಯಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಅದನ್ನ ಕ್ಲಿಯರ್ ಕಟ್ ಆಗಿ ಏನಾಗಿದೆ ರಾಜ್ಯದಲ್ಲಿ ಮಳೆ ಸುರಿದಂತಹ ಸಂದರ್ಭದಲ್ಲಿ. ಈಗ ಆಲ್ರೆಡಿ ಕಮ್ಮಿ ಆಗೋಗಿದೆ ಮಳೆ. ಚಿಕ್ಕಮಗಳೂರಲ್ಲಿ ಆಗಿರ್ಬೋದು ಮತ್ತು ಒಂದ್ ಕಡೆ ಮಡಿಕೇರಿ ಸೇರಿದಂತೆ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಮಳೆ ಈಗ ಆಲ್ರೆಡಿ ಕಮ್ಮಿ ಆಗಿರುವಂತದ್ದು. ಮಳೆ ನಿಂತಾದ್ಮೇಲೆ ಈಗ ಎಕ್ಸಾಕ್ಟ್ ಅಂದ್ರೆ ಏನಿದೆ, ಏನೆಲ್ಲ ಆಯ್ತು ಭಾರಿ ಮಳೆಯ ಸಂದರ್ಭದಲ್ಲಿ, ಎಲ್ಲೆಲ್ಲೂ ಏನೇನು ಹಾನಿ ಆಯ್ತು ಅನ್ನೋದನ್ನ ನಿಮ್ಗೆ ತೋರಿಸ್ತೀವಿ. ಕಾವೇರಿ ನದಿ ಪ್ರವಾಹಕ್ಕೆ ಸಿಲುಕಿದಂತ ಕೆಎಸ್ಆರ್ಟಿಸಿ ಬಸ್ ಪ್ರವಾಹದ ನೀರಿನಲ್ಲಿ ಸಿಲುಕಿ ಪ್ರಯಾಣಿಕರು ಪರದಾಟವನ್ನ ನಡೆಸಿದ್ರು. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಬಳಿ ಒಂದು ಘಟನೆ ನಡೆದಿದೆ. ಕಾವೇರಿ ನದಿಯಲ್ಲಿ ಒಂದು ಬಸ್ ಪ್ರವಾಹದ ಸಂದರ್ಭದಲ್ಲಿ ಸಿಲುಕಿತ್ತು. ಪ್ರಯಾಣಿಕರು ಪರದಾಟವನ್ನ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ಪ್ರವಾಹದ ನೀರಿನಲ್ಲಿ ಕೆಟ್ಟು ನಿಂತಿತ್ತು ಕೆಎಸ್ಆರ್ಟಿಸಿ ಬಸ್. ಕೆಆರ್ಎಸ್ ಶ್ರೀರಂಗಪಟ್ಟಣ ರಸ್ತೆ ಜಲಾವೃತವಾಗಿತ್ತು. ಈ ಸಂದರ್ಭದಲ್ಲಿ ನಿಮಗೆ ತೋರಿಸ್ತಾ ಇದೀವಿ ಅಲ್ಲಿ ಯಾವ ರೀತಿಯಾಗಿ ಜನರು ಪರದಾಟವನ್ನ ನಡೆಸಿದ್ರು ಅನ್ನೋದನ್ನ. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದವರು ಸರಿಯಾದಂತಹ ಸಮಯಕ್ಕೆ ಬಂದು ಆ ಒಂದು ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರನ್ನ ರಕ್ಷಣೆ ಮಾಡಿದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಇದ್ರು ಅನ್ನುವ ಮಾಹಿತಿ ಕೂಡ ಇದೆ. ಕೆಎಸ್ಆರ್ಟಿಸಿ ಬಸ್ ಕಂಪ್ಲೀಟ್ ಆಗಿ ಅದರ ಎತ್ತರದವರೆಗೂ ಕೂಡ, ಇಂಜಿನ್ ವರೆಗೂ ಕೂಡ ನೀರು ಬಂದಿರುವಂತ ಹಿನ್ನೆಲೆಯಲ್ಲಿ ಮೊದಲೇ ಕೆಟ್ಟು ನಿಲ್ತಾ ಇರ್ತವೆ ಈ ಕೆಎಸ್ಆರ್ಟಿಸಿ ಬಸ್ಗಳು. ಅಂತದ್ರಲ್ಲಿ ಈ ನೀರಿನ ಸಂದರ್ಭದಲ್ಲಿ ಅದರಲ್ಲಿ ಅದು ಹೋಗಬೇಕಾದ್ರೆ ಕೆಟ್ಟು ನಿಲ್ಲೋದ್ರಲ್ಲಿ ಡೌಟೇ ಇಲ್ಲ. ಸೊ ಅದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ನೀರಿನಲ್ಲಿ ಮೂವ್ ಮಾಡೋದಕ್ಕೆ ಹೋಗಿದ್ದಾರೆ, ಆದ್ರೆ ಇಂಜಿನ್ ಎಲ್ಲ ಬ್ಲಾಕ್ ಆಗಿ ಅಲ್ಲಿ ಆ ಒಂದು ಕೆಎಸ್ಆರ್ಟಿಸಿ ಬಸ್ ನಿಂತಿರುವಂತದ್ದು. ಅಲ್ಲಿ ಸಿಕ್ಕಾಕೊಂಡಿದ್ದಂತ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ತುಂಬಿ ಹರಿತಾ ಇದೆ ತುಂಗಾಭದ್ರಾ ನದಿ. ಬಳ್ಳಾರಿ ರಾಯಚೂರಿನಲ್ಲಿ ಪ್ರವಾಹದ ಭೀತಿ ನಿರ್ಮಾಣವಾಗಿರುವಂತದ್ದು. ರಾಯಚೂರಿನ ಅಂಜಲಾ ಗ್ರಾಮ ಜಲಾವೃತವಾಗಿದೆ. ಈಗ ಆಲ್ರೆಡಿ ನೋಡಿದ್ವಿ, ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ಇನ್ನೊಂದ್ ಕಡೆ ಕಾವೇರಿ ಸೇರಿದಂತೆ ಸಾಕಷ್ಟು ನದಿಗಳು ತುಂಬಿ ಹರಿತಾ ಇದ್ದಾವೆ. ಈಗ ತುಂಗಾಭದ್ರದ ಸರದಿ, ತುಂಗಾಭದ್ರಾ ಉಕ್ಕಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಯಚೂರು ಮತ್ತು ಒಂದ್ ಕಡೆ ಬಳ್ಳಾರಿ ಜನ ಜಲಾವೃತವಾಗ್ತಾ ಇದ್ದಾರೆ. ಅಲ್ಲಿನ ಗ್ರಾಮಗಳು ಜಲಾವೃತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಯಚೂರಿನ ಅಂಜಲಾ ಗ್ರಾಮ ಜಲಾವೃತವಾಗಿದೆ. ಸಿಂಧನೂರು, ಮಾನ್ವಿಯಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಎಲೆಬಿಚ್ಚಾಲಿ ಗ್ರಾಮದ ಸ್ವಪ್ನ ಬೃಂದಾವನ ನೀರಿನಲ್ಲಿ ಮುಳುಗಡೆ ಆಗಿದೆ. ತುಂಗಾಭದ್ರಾ ತಟದಲ್ಲಿರುವಂತಹ ಶ್ರೀಮಠದ ಸ್ನಾನ ಘಟ್ಟದವರೆಗೂ ಕೂಡ ನೀರು ಬಂದಿರುವಂತದ್ದು. ಗುರ್ಜಾಪುರ ಬಳಿಯ ಸೋಲಾರ್ ಪ್ಲಾಂಟ್ ಕೂಡ ಮುಳುಗಡೆ ಆಗೋಗಿದೆ. ನದಿ ಹಿನ್ನೀರಿನಿಂದ ಹಳ್ಳ ತುಂಬಿ ಸೋಲಾರ್ ಪ್ಲಾಂಟ್ ಜಲಾವೃತವಾಗಿರುವಂತದ್ದು. ಗುರ್ಜಾಪುರ ಗ್ರಾಮಕ್ಕೂ ನುಗ್ಗಿದೆ ಪ್ರವಾಹದ ನೀರು. ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಅಂತ. ಇನ್ನ ಸೋಲಾರ್ ಪ್ಲಾಂಟ್ ಅಂತೂ ಕಂಪ್ಲೀಟ್ ಆಗಿ
ಮುಳುಗಡೆ ಆಗಿದೆ. ನಿಮ್ಗೆ ಆ ಒಂದು ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ. ಇದು ಗುರ್ಜಾಪುರ ಗ್ರಾಮದಲ್ಲಿ ಇರುವಂತಹ ಸೋಲಾರ್ ಪ್ಲಾಂಟ್. ಒಂದ್ ಕಡೆ ಆ ಗ್ರಾಮ ಜಲಾವೃತವಾಗಿದ್ರೆ ಮತ್ತು ಒಂದ್ ಕಡೆ ಸೋಲಾರ್ ಪ್ಲಾಂಟ್ ಕೂಡ ಜಲಾವೃತವಾಗಿರುವಂತದ್ದು, ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಅಲ್ಲಿಂದ ವಿದ್ಯುತ್ ಸರಬರಾಜು ಮಾಡ್ಲಾಗ್ತಾ ಇತ್ತು, ಅದು ಈಗ ಸ್ಟಾಪ್ ಆಗಿದೆ. ಇನ್ನು ಒಂದ್ ಕಡೆ ತುಂಗಾಭದ್ರಾ ಜಲಾಶಯದಿಂದ ಯಾವ ರೀತಿಯಾಗಿ ನೀರು ಹರಿಬಿಡಲಾಗಿದೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ. ಕೃಷ್ಣ